ಹಾಸನದ ಸ್ಟೋರಿ ನೋಡೋಣ. ಹಾಸನದ ಬಸ್ ನಿಲ್ದಾಣದಲ್ಲಿ ಕುಳಿತಿದ್ದ ವ್ಯಕ್ತಿಗೆ ಸಾರಿಗೆ ಬಸ್ ಒಂದು ಏಕಾಏಕಿ ಡಿಕ್ಕಿ ಹೊಡೆದು ಬಿಟ್ಟಿದೆ. ಇದರ ಪರಿಣಾಮ ಯುವಕನ ಸ್ಥಿತಿ ಗಂಭೀರವಾಗಿದೆ. ಆತನನ್ನು ಆಸ್ಪತ್ರೆಗೂ ದಾಖಲು ಮಾಡಲಾಗಿದೆ. ಗಾಯಗೊಂಡ ವ್ಯಕ್ತಿಯ ಹೆಸರು ಮಂಜುನಾಥ್ ಅಂತ, ಚಿಕ್ಕಮಗಳೂರು ಮೂಲದವನಂತೆ. ಹಾಸನ ನಗರದ ಚನ್ನಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಈ ಘಟನೆ ಆಗಿದೆ. ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಹೋಗ್ತಿದ್ದಂತಹ ಸಾರಿಗೆ ಬಸ್ಸು ಡಿಕ್ಕಿ ಹೊಡೆದಿದೆ. ಚಿಕ್ಕಮಗಳೂರಿಗೆ ಹೋಗೋದಕ್ಕೆ ಬಸ್ಗಾಗಿ ಕಾಯ್ತಿದ್ದಂತೆ ಮಂಜುನಾಥ್. ಆಗ ಸಿಕ್ಕಾಪಟ್ಟೆ ಸ್ಪೀಡ್ ಆಗಿ ಮತ್ತು ಅಜಾಗರೂಕತೆ ಚಾಲನೆಯಿಂದ ಈ ಆಕ್ಸಿಡೆಂಟ್ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಬಸ್ ನಿಲ್ದಾಣದಲ್ಲಿ ಕುಳಿತಿದ್ದ ಮಂಜುನಾಥ್ಗೆ ಡಿಕ್ಕಿ ಹೊಡೆದು ಬಿಟ್ಟಿದ್ದಾನೆ ಚಾಲಕ. ನೋಡಿ, ಆ ಬಸ್ಸಿನ ಮುಂಭಾಗ ನೋಡಿ ಜಖಮಾಗಿದ್ರು. ಜೊತೆಗೆ ಆಕ್ಸಿಡೆಂಟ್ ಆದ ನಂತರ ರಕ್ತದ ಮಡುವಲ್ಲಿ ಇದ್ದಾನೆ ಆತನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ಸಂದರ್ಭದ ವಿಡಿಯೋಸ್ ಇದೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಸದ್ಯ ಯುವಕನ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದೇ KSRTC ಬಸ್. ಅಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಇರುವನು ಮಂಜುನಾಥ್ ಅಂತ, ಚಿಕ್ಕಮಗಳೂರು ಮೂಲದವನಂತೆ. ಈತ ಹಾಸನದ ಚನ್ನಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದಲ್ಲಿ ವೇಟ್ ಮಾಡ್ತಾ ಇರ್ತಾರೆ ಬಸ್ಗೆ. ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಂತಹ ಸಾರಿಗೆ ಬಸ್ ಅದೇ ಜಾಗದಲ್ಲಿ ಬರಬೇಕಾದ್ರೆ ಸಿಕ್ಕಾಪಟ್ಟೆ ಓವರ್ ಸ್ಪೀಡಲ್ಲಿ, ಕಂಟ್ರೋಲ್ ಇಲ್ಲದೇ, ಅಜಾಗರೂಕತೆಯಿಂದ ಇದೇ KSRTC ಬಸ್ಸನ್ನು ಡ್ರೈವರ್ ಓಡಿಸ್ತಾ ಇದ್ರು. ಪಾಪ ಮಂಜುನಾಥ್ ಚಿಕ್ಕಮಗಳೂರಿಗೆ ಹೋಗೋಣ ಅಂತೇಳಿ ಕಾಯ್ತಾ ಕೂತಿದ್ದು ಬಸ್ಗೆ. ನೋಡಿದ್ರೆ ಎದುರುಗಡೆಯಿಂದ ಸಿಕ್ಕಾಪಟ್ಟೆ ವೇಗವಾಗಿ ಹೆಂಗೆಂಗೆಂಗೋ ಅಡ್ಡಾದಿಡ್ಡಿ ಓಡಿಸ್ಕೊಂಡು ಬಂದ್ಬಿಟ್ಟಿದ್ದಾನೆ KSRTC ಬಸ್ ಚಾಲಕ. ಅದರಿಂದಾಗ ಆಕ್ಸಿಡೆಂಟ್ ಆಗಿದೆ. ಹಾಸನದ ಬಸ್ ನಿಲ್ದಾಣದಲ್ಲಾಗಿರೋದು. ಚಿಕ್ಕಮಗಳೂರಿಗೆ ಹೋಗಬೇಕು ಅಂಥೇಳಿ ಪಾಪ ಮಂಜುನಾಥ್ ಕಾಯ್ಕೊಂಡು ಕೂತಿರ್ತಾನೆ ಬಸ್ಗೆ. ಆದರೆ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಹೋಗುವಂಥ ಒಂದು ಬಸ್ಸು ನೋಡಿ, ಅಲ್ಲಿ ಆ ಮುಂದ್ಗಡೆ ನಂಬರ್, ಆ ಜಾಗದ ಹೆಸರು ನೋಡ್ತಾ ಇದ್ದೀರಿ, ಧರ್ಮಸ್ಥಳ ಅಂತೇಳಿ ಬೋರ್ಡ್ ಹಾಕಿದ್ದಾರೆ. KSRTC ಬಸ್ಸು ಮುಂದ್ಗಡೆ ಭಾಗ ಫುಲ್ ಜಖಮಾಗಿದೆ. ಜೊತೆಗೆ ಸ್ಥಳದಲ್ಲಿ ಬ್ಲಡ್ ಮಾರ್ಕ್ಸ್ ಕೂಡ ಇದ್ದಾವೆ. ಇದೇ ಬಸ್ಸು ಮಂಜುನಾಥನಿಗೆ ಗುದ್ದಿದ್ದು. ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಂತಹ ಬಸ್ನಲ್ಲಿ ಚಾಲಕನ ಅಜಾಗರೂಕತೆ, ಓವರ್ ಸ್ಪೀಡ್ನಿಂದ ಈಗ ಮಂಜುನಾಥ್ ಗಂಭೀರ ಸ್ಥಿತಿಯಲ್ಲಿದ್ದಾರೆ. ಆಸ್ಪತ್ರೆಯಲ್ಲಿದ್ದಾರೆ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಸಹಕರಿಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ, ಬಟ್ ಗಂಭೀರ ಅಂತೂ ಇದ್ದಾರೆ. ಈಗ ಆ ಬಸ್ ಚಾಲಕನ ಮೇಲೆ ಆಗುವ ಕ್ರಮ ಏನು? ಪ್ರಾಣ ಹೋಗಿದ್ದಿದ್ರೆ ಏನು ಗತಿ? ಅಜಾಗರೂಕತೆ ಮೇಲಿಂದ ಮೇಲೆ ಇಂತಹ ಪ್ರಕರಣಗಳು ಸಿಕ್ಕಾಪಟ್ಟೆ ಆಗ್ತಾ ಇದ್ದಾವೆ. ಅಜಾಗರೂಕತೆಯ ಚಾಲನೆಯಿಂದ ಆಗ್ತಾ ಇರುವಂತಹ ಅವಘಡಗಳು ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಹೊಸದಾಗಿ ಆಯ್ಕೆಯಾಗಿರುವಂತಹ ಸಾರಿಗೆ ಸಚಿವರು ಆಗುವಂಥವರು ಇದರ ಬಗೆಗೆ ಗಮನ ಹರಿಸಬೇಕು.